ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು HSB ಯೂಟ್ಯೂಬ್ ಚಾನಲ್. ಮಕ್ಕಳೇ, ಕಳೆದ ವಿಡಿಯೋದಲ್ಲಿ ನಾವು ಕ್ಲಾಸ್ ಆಂಫಿಬಿಯಾದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಕಲ್ತ್ಕೊಂಡಿದ್ವಿ. ಹಾಗಿದ್ರೆ ಈ ವಿಡಿಯೋದಲ್ಲಿ ಏನು ಕಲಿತೀವಿ? ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಹ್ಯಾವಿಂಗ್ ಅ ಟಾಕ್ ಆನ್ ಅ ಕ್ಲಾಸ್ ರೆಪ್ಟೈಲಿಯಾ. ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್ ರೆಪ್ಟೈಲಿಯಾ. ಬನ್ನಿ, ನಾವು ಈಗ ಅನಿಮಲ್ ಕಿಂಗ್ಡಮಿನ ಕೊನೆಯ ಫೈಲಮ್ ಕಾರ್ಡೇಟಾವನ್ನು ಕಲಿತಾ ಇದ್ದೀವಿ. ಮಕ್ಕಳೇ, ಈ ಕಾರ್ಡೇಟಾದ ಸಬ್ ಫೈಲಮ್ ವರ್ಟಿಬ್ರೇಟವನ್ನು ನಾವು ಕಲಿತಾ ಇದ್ದೀವಿ. ಅಂಡರ್ ವರ್ಟಿಬ್ರೇಟಾ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅ ಡಿವಿಷನ್ ಕಾಲ್ಡ್ ಜ್ಞಾಥೋಸ್ಟೊಮಾಟಾ. ಜ್ಞಾಥೋಸ್ಟೊಮಾಟದ ಕೆಳಗಡೆ ವಿ ಹ್ಯಾವ್ ಅ ಸೂಪರ್ ಕ್ಲಾಸ್ ಕಾಲ್ಡ್ ಟೆಟ್ರಾಪೋಡಾ. ನೆನಪಿದೆಯಾ ಮಕ್ಕಳೇ? ಟೆಟ್ರಾಪೋಡಾದಲ್ಲಿ 4 ಕ್ಲಾಸಸ್ಗಳನ್ನ ಮೆನ್ಷನ್ ಮಾಡ್ಕೊಂಡಿದ್ವಿ. ಯಾವ್ದು? ಆಂಫಿಬಿಯಾ, ರೆಪ್ಟೈಲಿಯಾ, ಏವ್ಸ್, ಮ್ಯಾಮಲ್ಸ್. ಕಳೆದ ಕ್ಲಾಸ್ನಲ್ಲಿ ನಾವು ಆಂಫಿಬಿಯಾನ ಕಲ್ತ್ವಿ. ಈ ಕ್ಲಾಸ್ನಲ್ಲಿ ಲೆಟ್ ಅಸ್ ಲರ್ನ್ ರೆಪ್ಟೈಲಿಯಾ. ಮೊದಲಿಗೆ ಲೆಟ್ಸ್ ಡಿಕೋಡ್ ದ ಟರ್ಮ್ ರೆಪ್ಟೈಲಿಯಾ. ಏನಿದು ರೆಪ್ಟೈಲಿಯಾ? ಮಕ್ಕಳೇ, ಇನ್ ದ ವರ್ಡ್ ರೆಪ್ಟೈಲಿಯಾ, ದ ವರ್ಡ್ ರೆಪ್ಟ್ ಸ್ಟ್ಯಾಂಡ್ಸ್ ಫಾರ್ ರೆಪ್ಟಮ್. ರೆಪ್ಟೇಲಿಯಾ ಪದದಲ್ಲಿ ರೆಪ್ಟ್ ಅಂತಕ್ಕಂತಂದ್ರೆ ರೆಪ್ಟಮ್ ಅಂತ ಅರ್ಥ. ಏನಿದು ರೆಪ್ಟಮ್? ಯಾವೆಲ್ಲ ಆರ್ಗ್ಯಾನಿಸಮ್ಸ್ ಕ್ರೀಪ್ ಆರ್ ಕ್ರಾಲ್ ಮಾಡ್ತಾರೆ, ಆಯ್ತಾ? ಕ್ರಾಲಿಂಗ್, ತೆವಳೋದನ್ನ ನಾವು ಕ್ರಾಲಿಂಗ್ ಅಂತ ಕರಿತೀವಿ. The whole body will be on the land. They will locomote in such a way that the body is grounded on the land. ಅವುಗಳನ್ನು ನಾವು ಕ್ರೀಪಿಂಗ್ ಅಂತ, ಕ್ರೀಪರ್ ಫಾರ್ಮ್ ಆಫ್ ಲೋಕೋಮೋಷನ್ ಅಂತ ಕರಿತೀವಿ. ಮಕ್ಕಳೇ, ಇನ್ ದ ಕ್ಲಾಸ್ ರೆಪ್ಟೈಲಿಯಾ, ದ ವರ್ಡ್ ರೆಪ್ಟ್ ಇಸ್ ನಥಿಂಗ್ ಬಟ್ ರೆಪ್ಟಮ್ ವಿಚ್ ಸೇಸ್ ಟು ಕ್ರೀಪ್ ಆರ್ ಕ್ರಾಲ್. ಯಾರಲ್ಲಿ ಕ್ರೀಪಿಂಗ್ ಮತ್ತು ಕ್ರಾಲಿಂಗ್ ಫಾರ್ಮ್ ಆಫ್ ಲೋಕೋಮೋಷನ್ ಇರುತ್ತೆ, the one who exhibit creeping and crawling form of locomotion comes under the class called reptilia. ಅವರುಗಳನ್ನು ನಾವು ರೆಪ್ಟೈಲಿಯಾ ಅಂತ ಕರ್ಕೊಳ್ತೀವಿ ಮಕ್ಕಳೇ. ಓಕೆ, ನೆಕ್ಸ್ಟ್ look here. This group of organisms are cold blooded just like our amphibians and pisces. ಅದಕ್ಕೆ ಇವರನ್ನ poikilothermic organisms ಅಂತ ಬರೀತೀವಿ. cold blooded is easy understandable term. cold blooded, ಅವರ ರಕ್ತ ಬಿಸಿ ಇರಲಿಕ್ಕಿಲ್ಲ, ಇಟ್ ಈಸ್ ಕೋಲ್ಡ್. ನೆನ್ಪಿಟ್ಕೊಳ್ಳಿ, ಇವರನ್ನೇ ಪಾಯ್ಕಿಲೋಥರ್ಮಿಕ್ ಅಂತ ಕೂಡ ಕರಿತೀವಿ. ವೈ ಡು ವಿ ಕಾಲ್ ದಮ್ ಆಸ್ ಅ ಪಾಯ್ಕಿಲೋಥರ್ಮಿಕ್? ರಿಮೆಂಬರ್ ಯಾರ್, ದೇ ಹ್ಯಾವ್ ಅ ಎಬಿಲಿಟಿ ಟು ಚೇಂಜ್ ದೇರ್ ಬಾಡಿ ಟೆಂಪರೇಚರ್ ಅಕಾರ್ಡಿಂಗ್ ಟು ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಅವರ ಸುತ್ತಲೂ ಇರ್ತಕ್ಕಂಥ ಏನು ಎನ್ವಿರಾನ್ಮೆಂಟ್ ಇರುತ್ತೆ, ಏನು ಟೆಂಪರೇಚರ್ ಇರುತ್ತೆ, ಅವರ ಬಾಡಿ ಕೂಡ ಅದೇ ಟೆಂಪರೇಚರ್ನಲ್ಲಿ ಇರುತ್ತೆ. ಆ್ಯಂಡ್ ದೋಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಕಮ್ಸ್ ಅಂಡರ್ ಪಾಯ್ಕಿಲೋಥರ್ಮಿಕ್ ಆರ್ಗ್ಯಾನಿಸಮ್ಸ್. ಮಕ್ಕಳೇ, ನಾವು ಕಮಿಂಗ್ ಟು ದ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ನೆನಪಲ್ಲಿಟ್ಕೊಳ್ಳಿ, ದ ಫಸ್ಟ್ ಸಕ್ಸಸ್ಫುಲ್ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ ಅಂತಂದರೆ ಕಂಪ್ಲೀಟ್ ಟೆರೆಸ್ಟ್ರಿಯಲ್ ಹ್ಯಾಬಿಟಾಟ್ಗೆ ಒಗ್ಗೂಡ್ತಕ್ಕಂಥ ಒಂದು ಕ್ರಿಯೇಚರ್ಸ್ ಯಾವುದು ಅಂತಂದರೆ ಅದು ರೆಪ್ಟೈಲ್ಸ್. ಮಕ್ಕಳೇ, ದ ಫಸ್ಟ್ ಕಾರ್ಡೇಟ್ ಕ್ರಿಯೇಚರ್ಸ್ ಹೂ ಸಕ್ಸಸ್ಫುಲಿ ಸೀನ್ ಆನ್ ದ ಟೆರೆಸ್ಟ್ರಿಯಲ್ ಹ್ಯಾಬಿಟಾಟ್ ಈಸ್ ಆರ್ ರೆಪ್ಟೈಲಿಯಾ. ನಾಪ್ಕ ಇಟ್ಕೊಳ್ಳಿ, ಇದರಲ್ಲೂ ಕೂಡ ಒಂದಿಷ್ಟು ಆರ್ಗ್ಯಾನಿಸಮ್ ಅಕ್ವಾಟಿಕ್ ಹ್ಯಾಬಿಟಾಟ್ ಅನ್ನು ನೋಡ್ತೀವಿ. ನಿಮಗೆ ಗೊತ್ತಿರ್ಬೋದು, ಟರ್ಟಲ್, ಈ ಸಮುದ್ರದಲ್ಲಿ ನಮ್ಮ ಆಮೆಗಳಿರುತ್ತಲ್ಲ, ಅವುಗಳನ್ನು ನಾವು ಅಕ್ವಾಟಿಕ್ ಅಂತಾನೆ ಹೇಳಬೇಕಾಗತ್ತೆ ಅಲ್ಲ ಮಕ್ಕಳೇ? ನಾವು ರಿಮೆಂಬರ್, ಸಮ್ ಆಫ್ ದ ರೆಪ್ಟೈಲ್ಸ್ ಆರ್ ಸೀನ್ ಇನ್ ಇವನ್ ಇನ್ ಅಕ್ವಾಟಿಕ್ ಹ್ಯಾಬಿಟಾಟ್. ನೆಕ್ಸ್ಟ್, ಕಮಿಂಗ್ ಟು ದೇರ್ ಬಾಡಿ ಡಿವಿಷನ್. ಮಕ್ಕಳೇ, ದೇರ್ ಬಾಡಿ ಇಸ್ ಡಿವೈಡೆಡ್ ಇಂಟು 4 ಇಂಪಾರ್ಟೆಂಟ್ ರೀಜನ್ಸ್. ನೋಡಿ, ಆಂಫಿಬಿಯಾದಲ್ಲಿ 2 ರೀಜನ್ ಇತ್ತು, ಹೆಡ್ ಅಂಡ್ ಟ್ರಂಕ್, ಕರೆಕ್ಟ್ ಅಲ್ವಾ? ಆದರೆ ಇಲ್ಲಿ 4 ರೀಜನ್ಗಳಾಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ರಿಮೆಂಬರ್ ಯರ್, ದ ರೆಪ್ಟೈಲ್ಸ್ ಬಾಡಿ ಆರ್ ಡಿವೈಡೆಡ್ ಇಂಟು 4 ರೀಜನ್ಸ್. ನಂಬರ್ 1 ಹೆಡ್, ನಂಬರ್ 2 ನೆಕ್, ನಂಬರ್ 3 ಟ್ರಂಕ್, ನಂಬರ್ 4 ಟೇಲ್. ಆಂಫಿಬಿಯಾದಲ್ಲಿ ನೆಕ್ ಮತ್ತು ಟೇಲ್ ಇರಲಿಲ್ಲ. ಎಲ್ಲೋ ಒಂದೆರಡರಲ್ಲಿ ನಾವು ಟೇಲ್ಗಳನ್ನು ನೋಡ್ಬೋದಿತ್ತು ಆಂಫಿಬಿಯಾದಲ್ಲಿ, ಬಟ್ ನೆಕ್ ಅಂತೂ ಇರಲೇ ಇರಲಿಲ್ಲ. ಆದರೆ ರೆಪ್ಟೈಲಿಯಾದಲ್ಲಿ ಆಲ್ ದ 4 ಕ್ಯಾರೆಕ್ಟರ್ಸ್ ಆರ್ ಸೀನ್: ಹೆಡ್, ನೆಕ್, ಟ್ರಂಕ್ ಅಂಡ್ ಟೇಲ್. ಈ 4 ಬಾಡಿ ಡಿವಿಷನ್ಸ್ಗಳನ್ನು ನಾವು ರೆಪ್ಟೈಲಿಯಾದ ಬಾಡಿಯಲ್ಲಿ ನೋಡ್ತೀವಿ ಮಕ್ಕಳೇ. ನೆಕ್ಸ್ಟ್, ಕಮಿಂಗ್ ಟು ದರ್ ಔಟರ್ ಕವರಿಂಗ್, ದಟ್ ಇಸ್ ಎಕ್ಸೋಸ್ಕೆಲಿಟನ್. ಯು ಆಲ್ ನೋ, ನೀವು ಕ್ರೊಕೊಡೈಲ್ ನೋಡಿರ್ತೀರಿ, ಸ್ನೇಕ್ಸ್ ಅನ್ನು ನೋಡಿರ್ತೀರಿ, ಅಥವಾ ಟಾರ್ಟೈಸ್ಗಳನ್ನು ನೋಡಿರ್ತೀರಿ. ನಾವು ಲುಕ್ ಅಟ್ ದೇರ್ ಔಟ್ಸೈಡ್ ಬಾಡಿ ಹೇಗಿರುತ್ತೆ ಮಕ್ಕಳೇ? ದೇ ಆರ್ ಕವರ್ಡ್ ವಿತ್ ಎಪಿಡರ್ಮಲ್ ಸ್ಕೇಲ್ ಆರ್ ಅ ಬೋನಿ ಸ್ಕೂಟ್ಸ್. ಅವ್ರಗಳಲ್ಲಿ ಏನಿರುತ್ತೆ ಅಂತಂದ್ರೆ ಹೊರಭಾಗದಲ್ಲಿ ಮಕ್ಕಳೇ
ಎಪಿಡರ್ಮಲ್ ಸ್ಕೇಲ್ಸ್ಗಳಿರುತ್ತೆ ಅಥವಾ ಬೋನಿ ಸ್ಕೂಟ್ಸ್ಗಳಿರುತ್ತೆ. ಪ್ಲೀಸ್ ಬಿ ಅವೇರ್ ಆಫ್ ಇಟ್. ಓಕೆ, ದ ರೆಪ್ಟೈಲ್ಸ್ ವಿಲ್ ಬಿ ಹ್ಯಾವಿಂಗ್ ಐದರ್ ಎಪಿಡರ್ಮಲ್ ಸ್ಕೇಲ್ಸ್ ಆರ್ ಬೋನಿ ಸ್ಕೂಟ್ಸ್ ವಿಲ್ ಬಿ ದೇರ್. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ. ವಾಟ್ ವಿಲ್ ಬಿ ದ ಎಕ್ಸೋಸ್ಕೆಲಿಟನ್ ಆಫ್ ರೆಪ್ಟೈಲಿಯಾ? The whole body outside it is covered by scales or bony scutes. ನೆನಪಲ್ಲಿ ಇಟ್ಕೊಳ್ಳಿ. ತದನಂತರ ಸ್ಕಿನ್. The reptile skin is dry, ಕಂಪ್ಲೀಟ್ ಡ್ರೈ ಇರುತ್ತೆ. ಕಾರ್ನಿಫೈಡ್ ಅಂತಂದ್ರೆ ಸ್ವಲ್ಪ ಗಟ್ಟಿ. ಎಸ್, ಕಾರ್ನಿಫೈಡ್ ಆಗಿರುತ್ತೆ. ರಫ್ ಅಂಡ್ ಆಸ್ ವೆಲ್ ಆಸ್ ನಾನ್ ಗ್ಲ್ಯಾಂಡುಲರ್, ಯಾವುದೇ ರೀತಿ ಗ್ಲ್ಯಾಂಡ್ ಅನ್ನು ನೋಡ್ಲಿಕ್ಕಾಗಲ್ಲ. ಮಕ್ಕಳು ನೆನಪು ಇಟ್ಕೊಳ್ಳಿ. ದ ಸ್ಕಿನ್ ಆಫ್ ದ ರೆಪ್ಟೈಲ್ ಇಸ್ ಡ್ರೈ, ಕಾರ್ನಿಫೈಡ್, ರಫ್ ಇರುತ್ತೆ. ಗ್ಲ್ಯಾಂಡ್ಸ್ ಎಲ್ಲ, ಅದಕ್ಕೆ ನಾವು ಅದನ್ನು ನಾನ್ ಗ್ಲ್ಯಾಂಡುಲಾರ್ ಅಂತ ಕರಿತೀವಿ. ದೆರ್ ಆರ್ ಸಮ್ ರೆಪ್ಟೈಲ್ಸ್ ಲೈಕ್ ಸ್ನೇಕ್ಸ್ ಅಂಡ್ ಲಿಸರ್ಡ್ಸ್. ಈ ಸ್ನೇಕ್ಸ್ ಮತ್ತು ಲಿಸರ್ಡ್ಸ್ ಮಕ್ಕಳೇ, ದೆ ಶೆಡ್ ದೇರ್ ಸ್ಕಿನ್. ಯು ಆಲ್ ನೋ, ಇನ್ಸೆಕ್ಟ್ಸ್ನಲ್ಲೂ ಕೂಡ ದೇ ಹ್ಯಾಡ್ ದಿಸ್ ಎಬಿಲಿಟಿ, ಎಕ್ಡೈಸಿಸ್ ಅಥವಾ ಮೌಲ್ಟಿಂಗ್ ಅಂತ ಹೇಳ್ತೇವೆ ಇನ್ಸೆಕ್ಟ್ಸ್ಗಳಲ್ಲಿ. ಇನ್ ದ ಸೇಮ್ ವೇ, the older exoskeleton will be removed and that process is nothing but skin casting. A skin cast, ನೀವು ಕೇಳಿರ್ತೀರಲ್ವಾ, ಹಾವು ಪೊರೆ ಬಿಡುತ್ತೆ. The outer exoskeleton will be removed because the new exoskeleton will be formed. ಆ ರೀತಿ ಸ್ಕಿನ್ ಕಾಸ್ಟ್ ಅನ್ನ ನಾವು ಸ್ನೇಕ್ಸ್ ಮತ್ತು ಲಿಸರ್ಡ್ಸ್ಗಳಲ್ಲಿ ನೋಡ್ತೇವೆ ಮಕ್ಕಳೇ. Remember here, some of the reptiles will be having skin cast. Napka itkoli. Next ಈಗ, they have two pairs of limbs ಮಕ್ಕಳೇ. Of course, there are a pair of forelimbs and there are pair of hind limbs here. ಒಂದು pair of forelimbs ಇರುತ್ತೆ, ಒಂದು pair of hind limbs ಇರುತ್ತೆ ಮಕ್ಕಳೇ. ನೆನ್ಪಿಟ್ಕೊಳ್ಳಿ, ಪ್ರತಿ ಲಿಂಬಲ್ಲೂ ಕೂಡ we can see 5 digits. 5 ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ಗಳನ್ನು ನಾವು ನೋಡ್ತೇವೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಡಿಜಿಟ್ಸ್. ಅವುಗಳನ್ನು ನಾವು ಡಿಜಿಟ್ಸ್ ಅಂತ ಕರಿತೀವಿ. ಈ ಪ್ರತಿ ಡಿಜಿಟ್ಸ್ನಲ್ಲೂ ಈಚ್ ಡಿಜಿಟ್ ವಿಲ್ ಬಿ ಹ್ಯಾವಿಂಗ್ ಇನ್ಕರ್ವ್ಡ್, ಒಳಗಡೆಗೆ ಕರ್ವಾಗಿರ್ತಕ್ಕಂಥ ನೇಲ್ಸ್ಗಳನ್ನು ನೋಡ್ತೀವಿ ಮಕ್ಕಳೇ. ಅಂಡರ್ಸ್ಟ್ಯಾಂಡ್? 2 pairs of limbs are there. One is forelimbs, other one is hind limbs. ಓಕೆ, ಪ್ರತಿ ಲಿಮ್ಸಲ್ಲೂ ಕೂಡ 5 ಡಿಜಿಟ್ಸ್ ಅನ್ನು ನಾವು ನೋಡ್ತೇವೆ. ಈ 5 ಡಿಜಿಟ್ಸ್ಗಳಲ್ಲಿ ದೇ ಹ್ಯಾವ್ ಅ ಇನ್ಕರ್ವ್ಡ್ ನೇಲ್ಸ್ ಇರುತ್ತೆ. ಈ ರೀತಿ ಇನ್ಕರ್ವ್ಡ್ ಒಳಗಡಿಕೆ ಕರ್ವಾಗಿರ್ತಕ್ಕಂಥ ನೇಲ್ಸ್ಗಳನ್ನು ನಾವು ನೋಡ್ತೇವೆ. ಎಲ್ಲ ರೆಪ್ಟೈಲ್ಸ್ಗೂ ಲಿಮ್ಸ್ ಇದೆಯಾ? ಇಲ್ಲ ಅಲ್ವಾ? ಸ್ನೇಕ್ಸ್ ಅಂದ ತಕ್ಷಣ ಗೊತ್ತಾಗತ್ತೆ ನಿಮಗೆ. ದೇರ್ ಆರ್ ಅ ಲಿಂಬ್ಲೆಸ್ ರೆಪ್ಟೈಲ್ ಅಂಡ್ ದಟ್ ಈಸ್ ಆರ್ ಸ್ನೇಕ್ಸ್. ಸ್ನೇಕ್ಸ್ಗಳಿಗೆ ಯಾವುದೇ ರೀತಿ ಲಿಮ್ಸ್ ಇರಲಿಕ್ಕಿಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಮಕ್ಕಳೇ, ಇಟ್ ಈಸ್ ಅ ಫಿಸಿಯೋಲಾಜಿಕಲ್ ಪಾಯಿಂಟ್ ರಿಗಾರ್ಡಿಂಗ್ ದೇರ್ ಡೈಜೆಸ್ಟಿವ್ ಸಿಸ್ಟಮ್. ರೆಪ್ಟೈಲ್ ಡೈಜೆಸ್ಟಿವ್ ಸಿಸ್ಟಮ್ ಓಪನ್ಸ್ ಇನ್ ಟು ಅ ಕ್ಲೋಯಕಾ. ಕ್ಲೋಯಕಾಗೆ ಓಪನ್ ಆಗುತ್ತೆ. ಈ ಕ್ಲೋಯಕವನ್ನು ನಾವು ವಿ ಸಾ ಇನ್ ಫಿಶಸ್, ಎಸ್ಪೆಷಲಿ ಆಸ್ಟ್ರಿಯಾಕ್ಟಸ್ನಲ್ಲಿ. ತದನಂತರ ವಿ ಸಾ ಇನ್ ಆಂಫಿಬಿಯಾ. ನೌ ವಿ ಆರ್ ಲುಕಿಂಗ್ ಇನ್ ಅ ರೆಪ್ಟೈಲ್ಸ್ ಆಲ್ಸೋ. ಮೈ ಫ್ರೆಂಡ್ಸ್, ದ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ವೆಲ್ ಡೆವಲಪ್ಡ್ ಅಂಡ್ ಅಲ್ಟಿಮೇಟ್ಲಿ ಇಟ್ ಓಪನ್ಸ್ ಅಂತಂದ್ರೆ ಇಟ್ ಎಕ್ಸಿಟ್ಸ್ ಥ್ರೂ ಅ ಕಾಮನ್ ಚೇಂಬರ್ ದಟ್ ಈಸ್ ಕ್ಲೋಯಕಾ. ಹಾಗಿದ್ರೆ ಡೈಜೆಷನ್ ಗೊತ್ತಾಯ್ತು. ರೆಸ್ಪಿರೇಷನ್ ಹೇಗಾಗುತ್ತೆ ಮಕ್ಕಳೇ? ಇಟ್ಸ್ ವೆರಿ ಈಸಿ. ರೆಸ್ಪಿರೇಷನ್ ಇಸ್ ಥ್ರೂ ಲಂಗ್ಸ್. ಇವರಿಗೆ ಲಂಗ್ಸ್ ರೆಸ್ಪಿರೇಟರಿ ಆರ್ಗನ್. ಕಮಿಂಗ್ ಟು ದ ಸರ್ಕ್ಯುಲೇಟರಿ ಸಿಸ್ಟಮ್, ದೇ ಹ್ಯಾವ್ ಅ ವೆಲ್ ಡೆವಲಪ್ಡ್ ಹಾರ್ಟ್. ನೆನಪಿದೆಯಾ ನಿಮಗೆ ಆಂಫಿಬಿಯಾದಲ್ಲಿ ಎಷ್ಟು ಚೇಂಬರ್ ಹಾರ್ಟ್ ಇತ್ತು ಅಂತ ಮಕ್ಕಳೇ? 2 ಚೇಂಬರಿನ ಹಾರ್ಟ್ ಇತ್ತಲ್ಲಿ. ಅದರಲ್ಲಿ 3 ಚೇಂಬರ್ಸ್ ಹಾರ್ಟ್ ಇತ್ತು. ಫಿಶಸ್ನಲ್ಲಿ 2 ಚೇಂಬರ್ ಹಾರ್ಟ್ ಇತ್ತು. ನಮ್ಮ ಆಂಫಿಬಿಯಾದಲ್ಲಿ 3 ಚೇಂಬರ್ಡ್ ಹಾರ್ಟ್ ಇತ್ತು. ದ ಸೇಮ್ ಕ್ಯಾರೆಕ್ಟರ್ ವಿ ಸಿ ಹಿಯರ್. ಮೋಸ್ಟ್ ಆಫ್ ದ ರೆಪ್ಟೈಲ್ಸ್ ವಿಲ್ ಬಿ ಹ್ಯಾವಿಂಗ್ 3 ಚೇಂಬರ್ಡ್ ಹಾರ್ಟ್. ಬಹುತೇಕ ರೆಪ್ಟೈಲ್ಸ್ಗಳಲ್ಲಿ ನಾವು 3 ಚೇಂಬರಿನ ಹಾರ್ಟ್ ನೋಡಿರ್ತೀವಿ. 2 ಆರಿಕಲ್ಗಳಿರುತ್ತೆ, 1 ವೆಂಟ್ರಿಕಲ್ ಇರುತ್ತೆ ಮಕ್ಕಳೇ. ಆದರೆ ದೇರ್ ಇಸ್ ಅ ಫ್ಯೂ ರೆಪ್ಟೈಲ್ ಲೈಕ್ ಅ ಕ್ರೊಕೊಡೈಲ್. ಈ ಕ್ರೊಕೊಡೈಲ್ ಮತ್ತು ಆಲಿಗೇಟರ್ಗಳಲ್ಲಿ ಮಕ್ಕಳೇ ವಿ ಕ್ಯಾನ್ ವಿಟ್ನೆಸ್ 4 ಚೇಂಬರ್ಡ್ ಹಾರ್ಟ್. 2 ಆರಿಕಲ್ ಇರುತ್ತೆ, 2 ವೆಂಟ್ರಿಕಲ್ ಇರುತ್ತೆ. ಸೊ ಐ ಕ್ಯಾನ್ ಕನ್ಕ್ಲೂಡ್ ಇಟ್ ದಿಸ್ ವೇ ಮಕ್ಕಳೇ. ನೆನಪಲ್ಲಿ ಇಟ್ಕೊಳ್ಳಿ, ಕ್ರೊಕೊಡೈಲ್ಸ್ ವಿಲ್ ಬಿ ಹ್ಯಾವಿಂಗ್ ಹೌ ಮೆನಿ ಚೇಂಬರ್ಡ್ ಹಾರ್ಟ್? ಮೆಜಾರಿಟಿ ಆಫ್ ದೆಮ್ ಹ್ಯಾವ್ 3 ಚೇಂಬರ್ಡ್ ಹಾರ್ಟ್. ಕ್ರೊಕೊಡೈಲ್ ಕ್ರಿಯೇಚರ್ಸ್ಗಳು 4 ಚೇಂಬರಿನ ಹಾರ್ಟನ್ನು ಹೊಂದಿರ್ತಾರೆ. ತದನಂತರ ಮಕ್ಕಳೇ, ದೇ ಹ್ಯಾವ್ ಅ ಪೇರ್ ಆಫ್ ಕಿಡ್ನೀಸ್ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ಎಕ್ಸ್ಕ್ರೀಷನ್ ಅಂಡ್ ಆಸ್ಮೋರೆಗ್ಯುಲೇಷನ್. ಅ ಪೇರ್ ಆಫ್ ಕಿಡ್ನಿ, 2 ಕಿಡ್ನಿ ಇರುತ್ತೆ, ಅದು ಎಕ್ಸ್ಕ್ರೀಷನ್ ಹೆಲ್ಪ್ ಮಾಡುತ್ತೆ, ಜೊತೆಗೆ ಆಸ್ಮೋರೆಗ್ಯುಲೇಷನ್ ಹೆಲ್ಪ್ ಮಾಡುತ್ತೆ. ಒಂದು ಪಾಯಿಂಟ್ ಐ ವುಡ್ ಲೈಕ್ ಟು ಆಡ್ ಮಕ್ಕಳೇ, ಇಲ್ಲಿ ಕೇಳಿಸ್ಕೊಳ್ಳಿ. ದಿಸ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಆರ್ ಯೂರಿಕೋಟೆಲಿಕ್ ಇನ್ ನೇಚರ್. ಏನಿದು ಯೂರಿಕೋಟೆಲಿಕ್ ಅಂತಂದ್ರೆ? they gonna eliminate uric acid as a excretory product. ಇವರೇನಾಗಿರ್ತಾರೆ? ಯೂರಿಕ್ ಆಸಿಡ್ ಎಲಿಮಿನೇಟ್ ಮಾಡ್ತಕ್ಕಂಥ ಯೂರಿಕೋಟೆಲಿಕ್ ಆರ್ಗಾನಿಸಮ್ಸ್ ಗಳಾಗಿರ್ತಾರೆ ಮಕ್ಕಳೇ. ನೆನ್ಪಿಟ್ಕೊಳ್ಳಿ,
ನಮ್ಮ ಆಂಫಿಬಿಯಾದಲ್ಲಿ ಇದ್ದ ಹಾಗೆ ಇವ್ರಿಗೂ ಕೂಡ ಕಣ್ಣಿನ ಹಿಂಬದಿಯಲ್ಲಿ ವಿ ಕ್ಯಾನ್ ಸಿ ದ ಸರ್ಕ್ಯುಲರ್ ಸ್ಟ್ರಕ್ಚರ್ ಕಾಲ್ಡ್ ಟಿಂಪಾನಮ್ ವಿಚ್ ರೆಪ್ರೆಸೆಂಟ್ಸ್ ದ ಎಕ್ಸ್ಟರ್ನಲ್ ಇಯರ್ಸ್. ಜ್ಞಾಪಕ ಇಟ್ಕೊಳ್ಳಿ, ಆಕ್ಚುಯಲ್ ಎಕ್ಸ್ಟರ್ನಲ್ ಇಯರ್ಸ್ ಇವ್ರಿಗಿಲ್ಲ. ದೇರ್ ಇಸ್ ನೋ ಆಕ್ಚುಯಲ್ ಎಕ್ಸ್ಟರ್ನಲ್ ಇಯರ್ಸ್, ಇದಿರಲಿಕ್ಕಿಲ್ಲ. ಆದರೆ ಅವರಲ್ಲಿ ಇರ್ತಕ್ಕಂಥ ಟಿಂಪಾನಮ್ಮೇ ಎಕ್ಸ್ಟರ್ನಲ್ ಇಯರ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದೇ ಹ್ಯಾವ್ ಅ ಟಿಂಪಾನಮ್ ವಿಚ್ ರೆಪ್ರೆಸೆಂಟ್ಸ್ ದ ಎಕ್ಸ್ಟರ್ನಲ್ ಇಯರ್ಸ್. ಮಕ್ಕಳೇ, ನಾವು ಕಮಿಂಗ್ ಟು ದ reproductive characters here, these people are what? They are dioecious in nature. A two different individual will have two different sexes. ಅಂತಂದ್ರೆ ಯುನಿಸೆಕ್ಷುವಲ್ ಆಗಿರ್ತಾರೆ, ನೆನಪಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ. ಇಂಟರ್ನಲ್ ಫರ್ಟಿಲೈಸೇಷನ್, ಬಾಡಿಯ ಒಳಗಡೆ ಫರ್ಟಿಲೈಸೇಷನ್ ಆಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾಪುಲೇಟರಿ ಆರ್ಗನ್ಸ್ಗಳನ್ನು ನಾವು ಮೇಲ್ಸ್ ಅಲ್ಲಿ ನಾವು ನೋಡ್ತೇವೆ. ರಿಮೆಂಬರ್, ದೇ ಆರ್ ಓವಿಪಾರಸ್, ಎಗ್ ಲೇಯಿಂಗ್ ಕ್ರಿಯೇಚರ್ಸ್ ಮಕ್ಕಳೇ. ಮೊಟ್ಟೆಯನ್ನ ಇಡ್ತಾರೆ ಮತ್ತು ಯಾವುದೇ ರೀತಿ ಲಾರ್ವಲ್ ಸ್ಟೇಜಸ್ ಇಲ್ಲ, ಅದಕ್ಕೆ ಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ ಮಕ್ಕಳೇ. ಇಲ್ಲಿಗೆ ನಾವು ರೆಪ್ಟೈಲಿಯಾದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಕಲ್ತ್ಕೊಂಡ್ವಿ. ದೇರ್ ಆರ್ ಅರೌಂಡ್ 10 ಎಕ್ಸಾಂಪಲ್ಸ್ ವಿ ನೀಡ್ ಟು ರಿಮೆಂಬರ್. ಇದರಲ್ಲಿ ಸೈಂಟಿಫಿಕ್ ನೇಮ್ ನೆನಪಿಟ್ಕೊಳ್ಳೋದೆ ನಮಗೆ ಚಾಲೆಂಜಿಂಗ್ ಟಾಸ್ಕ್ ಮಕ್ಕಳೇ. ಲೆಟ್ಸ್ ಲರ್ನ್ ದ ಎಕ್ಸಾಂಪಲ್ಸ್ ಆಫ್ ರೆಪ್ಟೈಲಿಯಾ. ನೌ ಲೆಟ್ಸ್ ಲುಕ್ ಇನ್ ದ ಫಸ್ಟ್ ಒನ್ ಮಕ್ಕಳೇ, ಟೆಸ್ಟ್ಯುಡಾ. ವಾಟ್ ಇಸ್ ಆಕ್ಚುಲಿ ಅ ಟೆಸ್ಟ್ಯುಡಾ? ಟೆಸ್ಟ್ಯುಡಾವನ್ನು ನಾವು ಟಾರ್ಟೈಸ್ ಅಂತ ಹೇಳ್ತೀವಿ. ನಿಮ್ಗೆಲ್ರಿಗೂ ಗೊತ್ತಿರಲಿ, ಲ್ಯಾಂಡ್ ಟಾರ್ಟೈಸ್. ಈ ಲ್ಯಾಂಡ್ ಟಾರ್ಟೈಸ್ ಅನ್ನು ನಾವು ಟೆಸ್ಟ್ಯುಡಾ ಅಂತ ಕರಿತೀವಿ. ಅಂಡ್ ಕೀಲೋನ ಮಕ್ಕಳೇ ನಾವು ಟರ್ಟಲ್, ಇದೆ ನಮ್ಮ ಸಮುದ್ರದಲ್ಲಿರ್ತಕ್ಕಂಥ ಆಮೆ, ದಟ್ ಇಸ್ ಟರ್ಟಲ್ ಅಂತ ಹೇಳ್ತೀವಿ. Hemidactylus is a wall lizard. What is Hemidactylus ಮಕ್ಕಳೇ? Wall lizard. ಗೋಡೆ ಮೇಲೆ ನಾವು ಅಲ್ಲಿ ಅಂತ ಏನು ಕರಿತೀವಿ ಅಥವಾ ಪಲ್ಲಿ, ಸೊ ದಟ್ ಇಸ್ ಕಾಲ್ಡ್ Hemidactylus. ಅದನ್ನು ವಾಲ್ ಲಿಸರ್ಡ್ ಅಂತ ಕರಿತೀವಿ. ಅಂಡ್ ಯು ಆಲ್ ನೋ ಕ್ಯಾಮೆಲಿಯಾನ್. ನಿಮ್ಮೆಲ್ರಿಗೂ ಕೂಡ ಕ್ಯಾಮೆಲಿಯಾನ್ ಗೊತ್ತು. ಕ್ಯಾಮೆಲಿಯಾನ್ ಅನ್ನು ನಾವು ಟ್ರೀ ಲಿಸರ್ಡ್ ಅಂತ ಕರಿತೀವಿ. ವಿ ಕಾಲ್ಡ್ ಕ್ಯಾಮೆಲಿಯಾನ್ ಆಸ್ ಅ ಟ್ರೀ ಲಿಸರ್ಡ್. ಲುಕ್ ಅಟ್ ದ ಬೋರ್ಡ್ ಹಿಯರ್. ನಾವು ಕ್ಯಾಮೆಲಿಯಾನ್ ಅನ್ನ ಟ್ರೀ ಲಿಸರ್ಡ್ ಅಂತ ಕರಿತೀವಿ. ಅಂಡ್ ದೆನ್ ವಿ ಹ್ಯಾವ್ ಕ್ಯಾಲೋಟಸ್. ಕ್ಯಾಲೋಟಸ್ ಅನ್ನ ಕನ್ನಡದಲ್ಲಿ ವಿ ಕಾಲ್ ಇಟ್ ಎಸ್ ಓತಿಕೆತ ಅಂತ ಕೇಳ್ತೀವಿ. ಸೊ ನೆನ್ಪಿಟ್ಕೊಳ್ಳಿ, ಕ್ಯಾಮೆಲಿಯಾನ್ ಯು ಆಲ್ ನೋ ಉಸಿರಬಳ್ಳಿ. ಓಕೆ, ಅಂಡ್ ಕ್ಯಾಲೋಟಸ್ ಅನ್ನ ಮಕ್ಕಳೇ ಗಾರ್ಡನ್ ಲಿಸರ್ಡ್ ಅಂತ ಹೇಳ್ತೇವೆ. ವಿ ಕಾಲ್ ದಿಸ್ ಆಸ್ ಅ garden lizard. Chameleon is a tree lizard and Calotus is a garden lizard. And then we have Crocodilus. Very easy, the word itself says that is crocodile. Alligator, yes, alligator. See you later, alligator anta heltivalla. So that is what a alligator. And next we have Naja. That is our ಇಂಡಿಯನ್ ಕೋಬ್ರಾ. ಇಂಡಿಯನ್ ಕೋಬ್ರಾವನ್ನು ಮಕ್ಕಳೇ ನಾವು ನಾಜ ಅಂತ ಕರಿತೀವಿ. ದ ಇಂಡಿಯನ್ ಕೋಬ್ರಾ ವಿ ಕಾಲ್ ಇಟ್ ಆಸ್ ಅ ನಾಜ ಅಂತ ಕರಿತೀವಿ. ಅಂಡ್ ಬಂಗಾರಸ್, ಇದನ್ನ ಕ್ರೇಟ್ ಅಂತ ಕರಿತೀವಿ. ಲುಕ್ ಹಿಯರ್, great. Okay, we call this as a katukada how, because they have a stripes on the body. So that is called crate. Bangaras anta kariteve. Next, and vipera is kolaka mandalada havu. That is we have a Russell's vipers here. Idanna navu viper Russell's viper anta kariteve. Just call it as a Russell's viper. ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಸೊ ಇಲ್ಲಿಗೆ ರೆಪ್ಟೈಲಿಯಾದ 10 ಎಕ್ಸಾಂಪಲ್ಸ್ ಗೊತ್ತಾಯ್ತು. ಒಮ್ಮೆ ನೋಡೋಣ ಯಾವ್ದು. ಒಂದು ಟೆಸ್ಟ್ಯುಡಾ, ಯು ಕಾಲ್ ಇಟ್ ಆಸ್ ಅ ಟಾರ್ಟೈಸ್ ಮಕ್ಕಳೇ. ಕೀಲೋನ್, ಯು ಕಾಲ್ ಇಟ್ ಆಸ್ ಅ ಟರ್ಟೈಲ್. ಹೆಮಿಡಾಕ್ಟೈಲಸ್ ವಾಲ್ ಲಿಸರ್ಡ್ ಆಗಿರುತ್ತೆ. ಕ್ಯಾಮೆಲಿಯಾನ್ ಅನ್ನು ನಾವು ಟ್ರೀ ಲಿಸರ್ಡ್ ಅಂತ ಕರಿತೀವಿ. ಕ್ಯಾಲೋಟಸ್ ಅನ್ನ ಗಾರ್ಡನ್ ಲಿಸರ್ಡ್. Crocodilus is crocodile. Alligator. Then we have Naja, Indian cobra. And then we have Bangaras, which is called a crate. And Vipera is a viper, Russell's viper. Na viper na itkoli. Okay, so let's now get into a quick recap of the class Reptilia. Who are reptilians? Reptile is a class which include creeping and crawling form of ಲೋಕೋಮೋಷನ್ ಆರ್ಗಾನಿಸಮ್. ಯಾರು ಕ್ರೀಪಿಂಗ್ ಮತ್ತು ಕ್ರಾಲಿಂಗ್ ಮೋಡ್ ಆಫ್ ಲೋಕೋಮೋಷನ್ನ ಹೊಂದಿರ್ತಾರೆ ಅವರನ್ನು ನಾವು ರೆಪ್ಟೈಲ್ಸ್ ಅಲ್ಲಿ ನಾವು ನೋಡ್ತೇವೆ. ಮಕ್ಕಳು ನೆನ್ಪಿಟ್ಕೊಳ್ಳಿ, ಇವರು ಕೋಲ್ಡ್ ಬ್ಲಡೆಡ್ ಇರ್ತಾರೆ, ಅಂದರೆ ದೇ ಆರ್ ಪಾಯ್ಕಿಲೋಥರ್ಮಿಕ್ ಇನ್ ನೇಚರ್. ನೆನ್ಪಿಟ್ಕೊಳ್ಳಿ, ದೇ ಆರ್ ದ ಫಸ್ಟ್ ಕಾರ್ಡೇಟ್ ಟು ಬಿ ಪ್ರೆಸೆಂಟ್ ಆನ್ ದ ಟೆರೆಸ್ಟ್ರಿಯಲ್ ಹ್ಯಾಬಿಟಾಟ್ ಯಾರ್. ಬಟ್ ನೀವು ಗೊತ್ತಿರಬೇಕು, ಸಮ್ ಆಫ್ ದ ರೆಪ್ಟೈಲ್ಸ್ ಆರ್ ಸ್ಟಿಲ್ ಇನ್ ದ ಅಕ್ವಾಟಿಕ್ ಹ್ಯಾಬಿಟಾಟ್. ನಾವು ಬಾಡಿ ಡಿವಿಷನ್ ಇಂಟು 4 ರೀಜನ್ಸ್. ಹೆಡ್ ಇದೆ, ನೆಕ್ ಇದೆ, ಟ್ರಂಕ್ ಇದೆ, ಅಂಡ್ ಈವನ್ ಟೇಲ್ ಕೂಡ ಇದೆ ಮಕ್ಕಳೇ. ಅಂಡ್ ದೇ ಹ್ಯಾವ್ ಅನ್ ಎಕ್ಸೋಸ್ಕೆಲಿಟನ್. ಹೆಂಗಿದೆ ಎಕ್ಸೋಸ್ಕೆಲಿಟನ್ ಇಸ್ ಕಂಪ್ಲೀಟ್ಲಿ ಹಾರ್ಡ್ ಇರುತ್ತೆ, ರಫ್ ಇರುತ್ತೆ. ಹೇಗಂತಂದ್ರೆ ದೇ ಹ್ಯಾವ್ ಬೋನಿ ಎಪಿಡರ್ಮಲ್ ಸ್ಕೇಲ್ಸ್ ಅಂಡ್ ಸ್ಕೇಲ್ಸ್ ಇರುತ್ತೆ, ಸ್ಕೂಟ್ಸ್ ಇರುತ್ತೆ. ಸ್ಕಿನ್ ನೆನ್ಪಿಟ್ಕೋಬೇಕು ಮಕ್ಕಳೇ, ದ ಸ್ಕಿನ್ ಇಸ್ ಆಕ್ಚುಲಿ ವಾಟ್ ಯು ಕಾಲ್ ಡ್ರೈ, ಕಾರ್ನಿಫೈಡ್,
ಹರಫ್ ಮತ್ತು ನಾನ್ ಗ್ಲ್ಯಾಂಡುಲಾರ್ ಅಂತ ಹೇಳ್ತೇವೆ. ದೇರ್ ಆರ್ 2 ಕ್ರಿಯೇಚರ್ಸ್ ವಿಚ್ ಶೋಸ್ ದ ಸ್ಕಿನ್ ಕಾಸ್ಟ್ ಹಿಯರ್, ದಟ್ ಇಸ್ ಲಿಸರ್ಡ್ ಅಂಡ್ ಆಸ್ ವೆಲ್ ಆಸ್ ಆರ್ ಸ್ನೇಕ್ಸ್. ನಿಮ್ಗೆ ಗೊತ್ತಿರುತ್ತೆ ಇದು. ನೆಕ್ಸ್ಟ್ 2 pairs ಆಫ್ ಲಿಮ್ಸ್ ದೇ ಹ್ಯಾವ್ ಮಕ್ಕಳೇ, ಒಂದು 4 limbs ಮತ್ತೊಂದು ಹೈಂಡ್ ಲಿಮ್ಸ್. ಪ್ರತಿ ಲಿಮ್ಸ್ ಅಲ್ಲೂ ಕೂಡ 5 ಡಿಜಿಟ್ಸ್ ಅನ್ನು ನಾವು ನೋಡ್ತೇವೆ ಅಂಡ್ ಆಲ್ ದ ಡಿಜಿಟ್ಸ್ ವಿಲ್ ಬಿ ಹ್ಯಾವಿಂಗ್ ಇನ್ಕರ್ವ್ಡ್ ಕ್ಲಾಸ್ ಗಳನ್ನ ನೋಡ್ತೇವೆ. ಸಮ್ ಆಫ್ ದ ರೆಪ್ಟೈಲ್ಸ್ ಆರ್ ಲಿಮ್ಲೆಸ್, ಅದ್ರಲ್ಲಿ ಸ್ನೇಕ್ಸ್ ಬರುತ್ತೆ. Digestive system is well developed which opens into the cloaca. Respiration will be the lungs ಆಗಿರುತ್ತೆ. ತದನಂತರ circulatory system, they have 3 chambered heart, but crocodile ಮತ್ತು alligator ಗೆ 4 chamberನ heart ಇರುತ್ತೆ. And coming to the excretory structure, pair of kidneys will be there which also helpful for osmoregulation. These people are unisexual ಇದ್ದಾರೆ, ನೆನ್ಪಿಟ್ಕೊಳ್ಳಿ. internal fertilization, copulatory organs are present in the males. ಜೊತೆಗೆ they have oviparous direct development along with the 10 examples we have, that is testuda, chelone, hemidactylus, chameleon, caloturs. Then we have ನಾಚಾ, ಬಂಗಾರಸ್ ಅಂಡ್ ವೈಪರ್ ಅಂಡ್ ಕ್ರೊಕೊಡೈಲಸ್ ಆಲಿಗೇಟರ್. ಇವೆಷ್ಟನ್ನು ನಾವು ರೆಪ್ಟೈಲಿಯಾದಲ್ಲಿ ಕಲಿತೀವಿ ಮಕ್ಕಳೇ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕ್ಲಾಸ್ ರೆಪ್ಟೈಲಿಯಾ. ನಿಮ್ಗೆ ಅರ್ಥ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಆರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್. See you then till we catch the next video. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಕ್ಲಾಸ್ ಏವ್ಸ್ನ ಬಗ್ಗೆ ಮಾತಾಡೋಣ.